ಹಾಯ್ ಬರಮ್ಮ, ಕಾಲೇಜಿಂದ ಈಗ ಬಂದ್ಯಾ? ಹ್ಞೂ ಅಪ್ಪ. ಅಪ್ಪ, ನಾನು ನಿಗೊಂದು ಪ್ರಶ್ನೆ ಕೇಳಬೇಕು. ಯಾಕೋ ಇವತ್ತು ತುಂಬ ಸೀರಿಯಸ್ ಆಗಿದೆಯಲ್ಲಮ್ಮ, ಕೇಳು. ನಾನು ಡಾಕ್ಟರ್ ಆಗ್ಬೇಕಂದ್ರೆ? ಆಗು. ನಾನು ವಿದೇಶದಲ್ಲಿ ಓದ್ಬೇಕಾದ್ರೆ? ಓದು. ಅಪ್ಪ, ನೀವು ನನ್ನ ಎಲ್ಲ ಕನಸುಗಳಿಗೂ ಆಗು ಮಾಡು ಅಂತಾನೆ ಹೇಳ್ತಿರ್ತೀರಾ. ಯಾವಾಗ ಒಂದ್ಸಲನೂ ನೀವು ಇದು ಸಾಧ್ಯ ಇಲ್ಲ ಅಂತ ಹೇಳೇ ಇಲ್ಲ. ಯಾಕೆ? ಯಾಕಂದರೆ ನಿನ್ನ ಕನಸುಗಳಿಗೆ ನಾನು ಬೆಲೆ ಕಟ್ಟೋದಿಲ್ಲಮ್ಮ. ಆದರೆ ಅಪ್ಪ, ಜೀವನ ಯಾವಾಗಲೂ ನಾವು ಮಾಡಿದ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ ಅಲ್ವಾ? ನೀನು ಹೇಳೋ ಮಾತು ಸರಿ, ಆದರೆ ನಾವು ಹೇಳೋ ನಮ್ಮ ಜೀವನ ನಮ್ಮ ಪ್ರಕಾರ ನಡಿಬೇಕಂದ್ರೆ ಅದಕ್ಕಾಗಿ ನಾವು ಒಂದು ಯೋಜನೆಯನ್ನು ಮೊದಲೇ ರೂಪಿಸ್ಕೋಬೇಕಾಗತ್ತಮ್ಮ. ಅಂದರೆ ನಾಳೆ ಏನೇ ಆದರೂ ನಿನ್ನ ಕನಸು, ನಿನ್ನ ಭವಿಷ್ಯ, ನಿನ್ನ ಓದು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಬಾರ್ದಲ್ಲವ. ಅದಕ್ಕಾಗಿ ಯೋಜನೆಗಳನ್ನ ರೂಪಿಸ್ಬೇಕಾಗತ್ತೆ. ಅಪ್ಪ, ನೀವು ನನ್ನ ಕನಸುಗಳಿಗೂ ಭದ್ರತೆ ಕೊಟ್ಟಿದ್ದೀರಾ. ಹೌದಮ್ಮ, ನಾನು ನಿನಗೆ ಕೊಡ್ತಾ ಇರತಕ್ಕಂಥ ಒಂದು ದೊಡ್ಡ ಉಡುಗೊರೆ ಅಂದರೆ ಅದೇ ಕಣಮ್ಮ. ಥ್ಯಾಂಕ್ ಯು ಅಪ್ಪ. ಪ್ರೀತಿ ಅಂದರೆ ಇವತ್ತಿನ ಖುಷಿ ಮಾತ್ರ ಅಲ್ಲ, ನಾಳೆಯ ಭದ್ರತೆಯೂ ಹೌದು. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಏನಾಗತ್ತಂದರೆ ನಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮೊದಲೇ ಒಂದು ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಒಂದು ವೇಳೆ ನಾವು ಮಕ್ಕಳು ಚಿಕ್ಕವರಿದ್ದಾಗ ನಾವು ಯಾವುದೇ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ನಾವು ಮಕ್ಕಳ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಯಾವುದೇ ಯೋಜನೆಯನ್ನು ರೂಪಿಸದೇ ಹೋದರೆ ಮುಂದೆ ಭವಿಷ್ಯದಲ್ಲಿ ಪ್ರತಿಯೊಬ್ಬ ಪಾಲಕರು ಹಾಗೂ ಮಗು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಮೊದಲೇ ಯೋಜನೆ ರೂಪಿಸಿದರೆ ಅದಕ್ಕೆ ಸಿಗತಕ್ಕಂಥ ಪ್ರತಿಫಲ ಅಥವಾ ಮಗು ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ನಾವೇನಾದರೂ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಂಡು ಬೇಕಾದರೆ ಅಲ್ಲಿಂದ ಮುಂದೆ ಅದರ ಬಡ್ಡಿ ಪ್ರಾರಂಭವಾಗುತ್ತೆ. ನಾವು ಬಡ್ಡಿ ತುಂಬುವುದರಲ್ಲಿಯೇ ನಾವು ಹೈರಾಣಾಗಿ ಹೋಗ್ತೀವಿ. ಅದಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮೊದಲೇ ಯೋಜನೆಯನ್ನು ರೂಪಿಸಬೇಕು. ಹಾಗೆ ಅವರ ಭವಿಷ್ಯಕ್ಕೆ ಅವರ ಕನಸುಗಳು ಯಾವುದೇ ಕಾರಣಕ್ಕೂ ನನಸಾಗೋ ಥರ ನಾವು ನೋಡಿಕೊಳ್ಳುವಲ್ಲಿ ನಮ್ಮ ಜವಾಬ್ದಾರಿ ಬಹಳ ಇದೆ ಸ್ನೇಹಿತರೆ. ಒಂದು ವೇಳೆ ಮಗು 1 ವರ್ಷ ಫೇಲ್ ಆದರೆ ಕೇವಲ 1 ವರ್ಷ ಮಾತ್ರ ನಷ್ಟ ಆಗುತ್ತೆ ಸ್ನೇಹಿತರೆ. ಆದರೆ ಅದೇ ತಂದೆ ಮಕ್ಕಳನ್ನು ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಅಥವಾ ಮಕ್ಕಳ ಕನಸನ್ನು ನನಸು ಮಾಡುವಲ್ಲಿ, ಅವರ ವಿದ್ಯಾಭ್ಯಾಸಕ್ಕಾಗಿ ಯೋಜನೆಯನ್ನು ರೂಪಿಸುವಲ್ಲಿ ಫೇಲ್ ಆದರೆ ಇಡೀ ಮಗುವಿನ ಭವಿಷ್ಯವೇ ನಾಶವಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬ ಪಾಲಕರಲ್ಲೂ ನಾನು ವಿನಂತಿಸಿಕೊಳ್ಳೋದಿಷ್ಟೇ, ತಾವು ತಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಚಿಕ್ಕವರಿದ್ದಾಗಲೇ ಒಂದು ಯೋಜನೆಯನ್ನು ರೂಪಿಸಿ ಮಕ್ಕಳ ಕನಸನ್ನು ಹಾಗೂ ಅವರ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಿ ಅಂತ ವಿನಂತಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸ್ನೇಹಿತರೆ. ನಮಸ್ಕಾರ.